ಸಶಂಕ ಚಕ್ರಂ ಸಗಿರೀಟ ಕುಂಡಲಂ ಸಪೀತ ವಸ್ತ್ರಂ. ಪೀತಾಂಬರ ಉಟ್ಕೊಂಡೇ ಬಂದ್ಬಿಟ್ಟಿದ್ದ. ಕೈಯಲ್ಲಿ ಶಂಖಚಕ್ರಗಳಿದ್ದು ಶ್ರೀವತ್ಸಲ ಲಕ್ಷ್ಮಂಗಲ ಶೋಭಿತ ವಸ್ತುವಂ. ಇಲ್ಲಿ ಚಿಹ್ನೆ ಇತ್ತು, ಲಕ್ಷ್ಮೀದೇವಿಯ ಚಿಹ್ನೆ ಇತ್ತು. ಏನು ಸುಂದರವಾದ ಮುಖ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ. ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಸುಂದರ ಸುಂದರನಾದ ಆ ಕೃಷ್ಣ ನೋಡ್ತಾ ಇದ್ದಾರೆ, ಆನಂದ ಆಗಿದೆ. ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ, ಪೀತಾಂಬರ ಉಟ್ಟುಕೊಂಡಿದ್ದಾನೆ. ಪೀತಾಂಬರ ಅಂದ್ರೆ ಏನು? ಹಳದಿ ಬಟ್ಟೆ, ಹಳದಿ ವಸ್ತ್ರ ಪೀತಾಂಬರ ಅಂದ್ರೆ. ಪೀತಾಂಬರ ಅಂದ್ರೆ ನಮ್ಮ ಕಡೆ ಬೇರೆ ಅಂತೀವಿ ನಾವು. ಈ ರೇಷ್ಮೆ ಬಟ್ಟೆಗೆಲ್ಲ ಪೀತಾಂಬರ ಅಂತೀವಿ ನಾವು, ಹೌದಿಲ್ಲ? ಪೀತಾಂಬರ ತಗೊಳ್ಳೋದು ಅಂದ್ರೆ ಹಳದಿದು ಅಂತ ತಲೆ ಇರುವುದಿಲ್ಲ, ರೇಷ್ಮೆ ಬಟ್ಟೆಗೆ ಪೀತಾಂಬರ ಅಂತ ನೀವು ಪ್ರಯೋಗ ಮಾಡ್ತೀರಿ. ಇನ್ನೂ ಒಂದು ಬಂದದ, ಈಗಿನ ಹುಡುಗರಿಗೆ ನೀವು ಪೀತಾಂಬರ ಅಂದ್ರೆ ತಿಳಿಯೋದೇ ಇಲ್ರಿ. ಅವಕ್ಕ ಪುಡಿ ಅಂತ ಕೂತಾವ, ಪೀತಾಂಬರದ ಪುಡಿ. ಭಾಳ ತ್ರಾಸದ ಈ ಮಕ್ಕಳದು. ನೀವು ಮನ್ಯಾಗ ಹೋಗಿ ಕೇಳ್ರಿ, ಪೀತಾಂಬರ ಅಂದೇನು ಗೊತ್ತಾ? ತಿಕ್ಕೋದು ಏನು ಹಣೆ ಬರ. ಪೀತಾಂಬರ ಅಂದ್ರೆ ಅದಲ್ಲ, ಪೀತಂ ಅಂಬರಂ ಹುಟ್ಟಿದ್ದಾನೆ. ದೇವಕಿ ಅಂದ್ಲು, ಹಿಂಗೆ ಬಂದ್ರೆ ಏನು ತಿಳ್ಕೋಬೇಕಪ್ಪ ಅಂದ್ಲು. ಇದು ಬರೋ ರೂಪ ಅಲ್ಲ, ಇದು ಕೂಸಾಗಿ ಬಾ ಅಂತಂದ್ರೆ ಶಂಖಚಕ್ರ ಹಿಡ್ಕೊಂಡು ಬಂದ್ರೆ ಅದು ತಾಯಿ ಹೊಟ್ಟೆಯಾಗಿಂದ ಬರೋಕ್ಕಾಗ ಹಂಗೆ ಬಂದ್ಬಿಟ್ಟಾನು. ಆಕೆ ಅಂದ್ಲು, ಒಳಗೆ ಕರಳು ಎಷ್ಟು ಕತ್ತರಿಸಿರ್ಬೇಕು ಅಂದ್ಲು. ಅವೆಲ್ಲ ಏನು ಮಾಡಿಲ್ಲ. ನಾನು ಹುಟ್ಟಿದ್ರೆ ನಿಂಗೆ ತ್ರಾಸ ಕೊಡ್ಬೇಕಲ್ಲವ. ಜಗತ್ತಿನೊಳಗೆ ಎಲ್ಲ ಮಕ್ಕಳು ತ್ರಾಸ ಕೊಟ್ಟಾರೆ ಹಡಿಬೇಕಾದ್ರೆ, ಆದ್ರೆ ನಾ ಕೊಟ್ಟಿಲ್ಲ, ಯಾಕಂದ್ರೆ ನಾ ಹುಟ್ಟೇ ಇಲ್ಲ ಅಂದ. ಹುಟ್ಟಿದವರಿಗೆ ಈ ದೋಷಗಳಿರ್ತದೆ, ಗರ್ಭವಾಸ, ಈ ನೋವು, ನಲಿವು, ಕಷ್ಟ ನನಗೇನಿಲ್ಲ ಅಂದ. ಅದಕ್ಕೆ ಜನ್ಮ ಯಾಕೆ ಬರ್ತದಂದ್ರೆ ಕರ್ಮ ಇದ್ದವರಿಗೆ ಜನ್ಮ ಬರ್ತದೆ. ಈ ನಾವೆಲ್ಲ ಬಂದಿವಲ್ಲ, ಕರ್ಮದಿಂದ ಬಂದಿವಷ್ಟೇ. ಕರ್ಮದ ಬಂಧನ ಅದು, ಅದನ್ನು ಅನುಭವಿಸ್ಬೇಕಾಗಿದೆ, ಬಂದೀವಿ. ದೇವರಿಗೇನು ಕರ್ಮ? ನ ಕರ್ಮಣ ವರ್ಧತೆ ನೋಕನೀಯಾನ್ ಅಂತ ಹೇಳ್ತದೆ. ದೇವರಿಗೆ ಕರ್ಮದ ಬಂಧನ ಇಲ್ಲ. ಯಾರನ್ನ ಕೊಂದರೂ ಪಾಪ ಬರಂಗಿಲ್ಲ, ಅವನಿಗೆ ಪುಣ್ಯ ಪಾಪಗಳ ಲೇಪನೇ ಇಲ್ಲ. ಇಲ್ರಿ ಇಷ್ಟು ಮಾಡಿದ್ರೆ ನಾವಂತೀವಿ ಪುಣ್ಯ ಬಂತರಪ್ಪ ನಿಮ್ಗೆ ಅಂತೀವಿ. ದೇವ್ರಿಗೆ ಹೆಂಗ ಅನ್ಬೇಕನ? ಇನ್ನು ಪುಣ್ಯ ಬಂತ ಅನ್ಬೇಕ ದೇವರಿಗೆ ಈ ಪ್ರಾಕೃತ ಸಂಬಂಧವೇ ಇಲ್ಲ ಭಗವಂತನಿಗೆ. ಅದಕ್ಕೆ ಜನ್ಮ ಅದು ಕರ್ಮದಿಂದ ಬರ್ತದೆ. ಅದಕ್ಕೆ ನಮಗೆ ಎರಡೇ ಜೀವನ. ಒಂದು ಕಡ್ಲಿ ಬ್ಯಾಳಿ ಹೂರ್ಣಕ್ಕೆ ಹಾಕ್ಯಾರ ಅಂದ್ರೆ ಮನೆಯೊಳಗೆ ಗಂಡಸ ಮಗ ಹುಟ್ಟ್ಯಾನ, ಹೂರ್ಣಕ್ಕೆ ಹಾಕ್ಯಾರ, ನಾಮಕರಣ ಮಾಡ್ತಾರ, ತೊಟ್ಲದ ಅಚರ ಊಟಕ್ಕೆ ಬರ್ಬೇಕ್ರಿ ಮನೆಗೆ. ಯಾಕೆ? ಹೂರ್ಣ ಮಾಡೀವಿ, ಮಕ್ಕಳು ಮಗನೋ ಮಗಳು ಹುಟ್ಟ್ಯಾಳ, ಬರ್ಬೇಕು. ಅಂದ್ರೆ ಕಡ್ಲಿ ಬ್ಯಾಳಿ ಬೇಯಿಸ್ಲಿಕ್ಕಿಟ್ಟಾರ ಅಂದ್ರೆ ಹುಟ್ಟು ನಡುವುದು ಅಂತ ಅರ್ಥ. ಅಂದ್ರೆ ಹುಟ್ಟಿದ ಹಬ್ಬದ ಅಂತ ತಿಳ್ಕೋಬೇಕು. ಉದ್ದಿನ ಬ್ಯಾಳಿ ನಿನ್ನೆ ಹಾಕ್ಯಾರ ಅಂದ್ರೆ ಏನು ತಿಳ್ಕೋಬೇಕು? ಯಾರೋ ಮುದುಕರು ಕೃಷ್ಣಾರ್ಪಣ ಅಂತಾರ ಅಂದ್ರೆ ನಮ್ದು ಹಣೆ ವಾರ ಎಲ್ಲಿಂದ ಎಚ್ಚರಿಕ ಅಂದ್ರೆ ಕಡ್ಲಿ ಬ್ಯಾಳಿಯಿಂದ ಹಿಡಿದು ಉದ್ದಿನ ಬ್ಯಾಳಿ ತನಕ. ದೇವರು ಯಾವ ಬ್ಯಾಳೆಗೂ ಬೇಯುವುದಿಲ್ಲ, ಅವನಿಗೆ ಯಾವ ಬ್ಯಾಳಿ ಸಂಬಂಧ ಇಲ್ಲ. ಅವನಿಗೆ ಜನ್ಮ ಇಲ್ಲ ಭಗವಂತನಿಗೆ. ಎಷ್ಟು ಅದ್ಭುತವಾದ ಮಾತಿದು. ಅದನ್ನು ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ. ಈ ರೀತಿಯಾಗಿ ಜನ್ಮವನ್ನು ತೊಳೆದು ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಸುಂದರವಾದಂಥ ರೂಪವನ್ನು ನೋಡಿ ದೇವಕಿ ದೇವಿಗೆ ಆನಂದ ಆಯ್ತು. ಕಾಡಿಗೆ ತಗೊಂಡು ಗಲ್ಲಕ್ಕೆ ಹಚ್ಚಿದ್ವಿ, ಇದು ದೃಷ್ಟಿ ಆಗ್ತದೆ ಅಂತ. ಕಾಣಿಸ್ಲೇ ಇಲ್ರಿ ಅದು ಹಚ್ಚಿದ್ದು. ಯಾಕಂದ್ರೆ ಇದು ಕಪ್ಪಿತ್ತು. ಕೃಷ್ಣ ಅಂದ್ರೆ ಕಪ್ಪು. ಕೊನೆಗೆ ಕಾಲಿಗೆ ಹಚ್ಚಿದ್ಲು ಅಂತ, ಕಾಲು ಕೆಂಪಿದ್ಲು ಅಂತ ಕಾಲಿಗೆ ಹಚ್ಚಿದ್ಲು ಅಷ್ಟೇ. ಇಲ್ಲಿ ಹತ್ತಿದ್ದು ಕಾಣಿಸ್ಲೇ ಇಲ್ಲ. ಅಂತಹ ಸುಂದರನಾದ ಬಾಲ ಗೋಪಾಲನನ್ನ ವಸುದೇವ ತಲೆ ಮೇಲೆ ಇಟ್ಟುಕೊಂಡು ನಂದಗೋಕುಲಕ್ಕೆ ಬರ್ತಾನೆ. ಯಶೋದೆಯ ಮಗ್ಗಲಲ್ಲಿ ದುರ್ಗಾದೇವಿ ಅವತಾರ ಮಾಡಿದ್ದಾಳೆ. ಆ ದುರ್ಗಾದೇವಿಯನ್ನ ತನ್ನ ತೊಟ್ಟಲಲ್ಲಿ ಪುಟ್ಟಿಯಲ್ಲಿ ಇಟ್ಟುಕೊಂಡು ಈ ಕೃಷ್ಣನನ್ನೆಲ್ಲ ಮಲಗಿಸಿ ವಸುದೇವ ಬಂದುಬಿಟ್ಟ. ಇದು ಕಥೆ ನಿಮಗೆಲ್ಲ ಗೊತ್ತಿದೆ. ಇಲ್ಲೊಂದು ಸ್ವಾರಸ್ಯ. ವಾದರಾಜ ಸ್ವಾಮಿಗಳು ಯಾಕೆ ಬೇಗನೆ ದುರ್ಗಾದೇವಿ ಹೋಗ್ಬಿಟ್ಲು ಅಂದ್ರೆ, ನನಗೆ ಗಂಡನಾಗಬೇಕಾದವ ಅಣ್ಣ ಆಗಿಬಿಟ್ನಲ್ಲ ಅಂತ ಸಂಕೋಚ ಆಯ್ತಂತ. ಯಶೋದೆಯ ಮಗನು ಕೃಷ್ಣ, ದುರ್ಗಾದೇವಿನ ಯಶೋದೆಯ ಮಗಳು ಅಂದ್ರೆ ಅಣ್ಣ ತಂಗಿ ಆದ್ರಲ್ಲ. ಗಂಡ ಹೆಂಡತಿ ಆಗ್ಬೇಕಾಗಿತ್ತು, ಅಣ್ಣ ತಂಗಿ ಆಗಿಬಿಟ್ರಲ್ಲ, ಅದು ಸ್ವಲ್ಪ ನಾಚಿಕೆಯಿಂದ ಬೇಗ ಹೋದ್ಲು ಅಂತ ಒಂದಂತ. ಕೃಷ್ಣ ಅಲ್ಲಿ ಅವತಾರ ಮಾಡಿದ, ಬಂದಿದ್ದಾನೆ ನಂದಗೋಕುಲಕ್ಕೆ. ವಾದರಾಜ ಸ್ವಾಮಿಗಳು ರುಕ್ಮಿಣೀಶ್ವರದಲ್ಲಿ ಇದು ಬರೆದಿದ್ರಲ್ಲ, ಅಣ್ಣ ತಂಗಿ ಆದರು ಅಂತ. ಅದನ್ನೇ ಮಾನವಿ ಗುಂಡಾಚಾರ್ಯರು ಆ ಕಥೆಯನ್ನು ಕೇಳಿದಾಗಲೋ ಏನೋ ಅವರ ಮನಸ್ಸಿನಲ್ಲಿ ಬಂತು. ಈ ಕೃಷ್ಣ ಮತ್ತು ದುರ್ಗಾದೇವಿಯ ಅಣ್ಣ ತಂಗಿಯ ಈ ಕಥೆಯನ್ನ ನಾವು ಎದುರಾಗಾದರೂ ತರಬೇಕು ಅಂತ ತಲೆಯಲ್ಲಿ ಉಳಿದಿತ್ತಂತೆ ಮಾನವಿ ಗುಂಡಾಚಾರ್ಯರಿಗೆ. ಸಾಮಾನ್ಯವಾಗಿ ಅದನ್ನ ಓದುವ ಕವಿಗಳಿಗೆ ಹಿಂಗೆ ಕಲ್ಪನೆ ಬರ್ತದೆ, ನಮಗೆ ಬರುವುದಿಲ್ಲ. ನಾವು ನೀವು ಪುರಾಣ ಕೇಳುವಾಗ ಕವಿತ್ವ ಬರುವುದಿಲ್ಲ. ಕವಿತ್ವ ಬರಬೇಕಾದ್ರೆ ಆ ಕವಿ ಹೃದಯ ಇರಬೇಕು. ಮಾನವಿ ಗುಂಡಾಚಾರ್ಯರು ಅಭಿಜಾತ ಕವಿಗಳು. ಬೇಂದ್ರೆ ಅಂತ, ಬೇಂದ್ರೆ ಅವರಿಗೆ ಮರ್ಯಾದೆ ಕೊಟ್ಟು ಹೋಗ್ಬಿಟ್ಟಿದ್ದ. ಧಾರವಾಡ ಮಾನವಿ ಬಂದಿದ್ರಂತೆ ಬೇಂದ್ರೆಯವರು.
ದರಾದ ಅಂಬಿಕಾತನೇ ದತ್ತಂತ ಬರುವ ಮುಂದೆ ಹಾಳು ಮಾಡಿದ್ರು ಗುಂಡಾಚಾರ. ಗೊತ್ತಿಲ್ಲ ಬಹಳ ಮಂದಿಗೆ. ದಿವೇಂದ್ರನೇ ಹಾಳು ಮಾಡಿದ್ರು. ದೇವೇಂದ್ರ ಅದನ್ನು ನೋಡಿ ನೀವು ವರಕವಿಗಳು, ನಾವು ನರಕವಿಗಳು ಅಂದ್ರಂತ ದೇವೇಂದ್ರವರು. ಇದು ಪ್ರಶಸ್ತಿ ಕೊಟ್ಟದ್ದು ಮಾನವಿಗೆ. ಆದರೆ ಅವೆಲ್ಲ ಮುಚ್ಚೋಗಿಬಿಡ್ತಾವೆ ಇತಿಹಾಸದೊಳಗೆ. ನಮ್ಮವರು ಈ ಉತ್ತರ ಕರ್ನಾಟಕದ ಒಂದು ಶಾಪ್ರಿ, ಬೇಕಾದ ಪಾಂಡಿತ್ಯ ಇರಲಿ, ಬೆಳಕಿಗೇ ಬರುವುದಿಲ್ಲ. ಗುಳೆಬಲ್ಲೂರು, ಕೊಪ್ಪರ, ಏನು ರಾಯಚೂರು ಅವೆಲ್ಲ ಇವು ಚೂರ್ಚೂರೇ, ಪ್ರಸಿದ್ಧಿಗೂ ಚೂರ್ಚೂರೇ. ಏನ ಇದ್ರಂತ್ರಿ ಗುಳೆಬಲ್ ರಾಘವೇಂದ್ರಾಚಾರ್ಯ ಇದ್ರಂತ. ಹೌದನ? ಈಗ ಹೋಗ್ಬಿಟ್ರಲ್ಲ, ಈಗ ಅರ್ಥ ಇಲ್ಲ. ಕೊಪ್ಪರ ಗಿರಾಚಾರ್ಯನ ಹಾಳು ಮಾಡಿದ್ರಂತ್ರಿ, ಅವ್ರು ಇದ್ರಂತ. ಮಾನಿ ಗುಂಡಾಚಾರ್ಯಗೂ ಪ್ರಶಸ್ತಿ ಸಿಗಲಿಲ್ಲ, ಕೊಪ್ಪರದ ಗಿರಾಚಾರ್ಯಗೂ ಬರಲಿಲ್ಲ, ರಾಘವೇಂದ್ರಾಚಾರ್ಯರು ಯಾರೂ ನೋಡಲಿಲ್ಲ. ಪಾಂಡವರಿಗೆ 13 ವರ್ಷ ವನವಾಸವಾದರೆ, ಅಜ್ಞಾತವಾಸ ವನವಾಸ ಆದರೆ ಗುಳೆಬಲ್ಲೂರು ರಾಘವೇಂದ್ರಾಚಾರ್ಯರಿಗೂ ಕೊಪ್ಪರ ಗಿರಿಯಾಚಾರ್ಯರಿಗೂ ಇಲ್ಲಿರುವ ಅನೇಕ ಕವಿಗಳಿಗೂ ಅವರ ಜನ್ಮಾಪಿ ವನವಾಸ ಅವರಿಗೆ. ಅವ್ರನ್ನ ಯಾರೂ ಗುರುತಿಸಲೇ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಂಥ ಅದ್ಭುತ ಕವಿಗಳು ನಮ್ಮ ರಾಯಚೂರಿನಲ್ಲಿ ಆಗಿ ಹೋದರು. ಒಂದು ನೋಡಿ ಹೇಳ್ತೇನೆ. ಒಂದು ದಿವಸ ಮಾನಿಗುಂಡಾಚಾರ್ಯರು ಇಸ್ಪೇಟ್ ಆಡಿದರು. ಇಸ್ಪೇಟ್ ಆಡಿದ ತಕ್ಷಣ ಸೋತ್ಬಿಟ್ರು. ಅಲ್ಲಿ ಸುಮ್ಮನೆ ಇರ್ಬೇಕೋ ಇಲ್ಲ, ಪಕ್ಕದಲ್ಲಿ ಕೂತವ, ಏನು ರೀ ಆಚಾರ್ಯ, ಇಸ್ಪೇಟ್ ರಾಣಿ ಕೈ ಕೊಟ್ಲಲ್ಲ. ಹೌದು ಮಾರಾಯ, ಇಸ್ಪೇಟ್ ರಾಣಿ ಕೈ ಕೊಟ್ಟರು ನೋಡು, ಭಾಳ ತ್ರಾಸ ಆಗ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ನಲ್ಲಪ್ಪ ಇವತ್ತು. ಮುಂದೆ ಆಗಲಿ, ಅದ್ರ ಮೇಲೆ ಒಂದು ಹಾಡಾಗಲಿ. ಅಲ್ಲಿಂದ ಶುರು ಮಾಡಿಬಿಟ್ರು, ಬರ್ಕೊಂಡ್ರು. ಜಾಣೆ ನಂಬಿದೆ ಇಸ್ಪೇಟ್ ರಾಣಿ ನೀನೊಲಿದೆನ್ನ ಪಾಣಿಯೋಳ. ಎಷ್ಟು ತ್ರಾಸ ಅದ ನೋಡ್ರಿ. ಪಾಣಿಯೋಳಗೆ ಬಂದು ಕಾಣಿಸಮ್ಮ ವಾಣಿರ ಕುಮಿರುದ್ರಾಣಿಯರಿಗಿಂತ ಶೋಣಿಯೊಳಗೆ ಬಲು ಮಾನಿತೆ ನೀನಮ್ಮ. ಜಾಣೆ ನಂಬಿದೆ. ಮುಖ್ಯವಾದ ಪದ್ಯ ಅಷ್ಟೇ ಹೇಳ್ತೀನಿ. ಎಕ್ಕದೊಳಗೆ ಎರಡೆಕ್ಕ ಬರಲು ನೀನು ಪಕ್ಕನೆ ಬಂದು ಕಾಣಿಸಮ್ಮ. 2 ಎಕ್ಕ ಬಂದಾಗ ಅಕ್ಕ ಪಕ್ಕನೆ ಅಲ್ಲಿ ಕಾಣಿಸ್ತು. ಅದೇ ಇಸ್ಪೇಟ್ ರಾಣಿ. ಜಗ್ಗ ಅಂತಾನೆ ಎಕ್ಕ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಅನುಭವ ಇದ್ರೆ ನೀವು ತಿಳ್ಕೊಳ್ರಿ. ನಾ ಅಡಿಲ್ಲ, ಇಲ್ಲಾಂದ್ರೆ ಯಾರು ಕಲಿಸ್ರಿ, ನಾವು ತಿಳ್ಕೊತೀವಿ ಅದನ್ನು. ಮುಕ್ಕಣ್ಣ ಜಗದನ್ನ ಬೊಕ್ಕಸದೊಳಗಿನ ರೊಕ್ಕ ಹಾಕಲು ಅವನ ಲೆಕ್ಕಿಸೇನಾನಮ್ಮ. ಮುಕ್ಕಣ್ಣ ಸಖ ಅಂದ್ರೆ ಕುಬೇರ. ಕುಬೇರ ಆಟಕ್ಕೆ ಬಂದಿರಬೇಕು, ನಾನು ಆಟಕ್ಕೆ ಕೂತಿರ್ಬೇಕು, ನೀ ಅಕ್ಕ ಪಕ್ಕನೆ ಬರ್ತಿರ್ಬೇಕು. ಕುಬೇರ ಸಹಿತ ಲೆಕ್ಕಿಲ್ಲ ನಮ್ದು. ಅವ ಕುಚೇಲಾಗಿ ಹೋಗ್ಬಿಡ್ತಾನೆ, ಸುಧಾಮ ಆದಂಗಾಗಿ. ಭೂಲೋಕಕ್ಕೆ ಹೋಗಿ ಮಾನವಿ ಗುಂಡಾಚಾರ ಹತ್ರ ಸೋತು ಬಂದಿ ಅಂತ ನಾವು ಕುಬೇರ, ಇಷ್ಟು ಅನುಗ್ರಹ ಆಗ್ಬೇಕು ನಿಂದು ಅಂತೇಳಿ. ಕೊನೆಗೆ ಕಾಮಿನಿ ಶಿರೋಮಣಿ ಕಾಮಿತದಾಯಿನಿ ಶ್ಯಾಮ ಸುಂದರ ಸಾರ್ವ ಭೌಮನ ರಾಣಿ. ಕೃಷ್ಣನ ಪತ್ನಿ ನಿಜವಾಗಿ ಶ್ಯಾಮಸುಂದರನ ರಾಣಿ. ಆದರೆ ಇಲ್ಲೇನಾಗಿದೆ ಸ್ವಾರಸ್ಯ ಅಂದರೆ, ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ ನಾಕರ ಮುಗಿರೇನು ಮಾಡು ಮಮತೆಯ ಜಾಣಿ. ಏನು ಅರ್ಥ ಅಂದರೆ, ಶ್ರೀಮಂತ ಜೋಕರ್ ಅಂತ ಒಬ್ಬತ್ತಿದ್ದಾನೆ. ಜೋಕರ್ನ ತಂಗಿ ಇಸ್ಪೇಟ್ ರಾಣಿ ಅಂದರು. ಇಲ್ಲಿ ಜೋಕರ್ ಯಾರು ಅಂದರೆ, ದಶಾವತಾರದಲ್ಲಿ ಜೋಕರ್ ಅಂದರೆ ಕೃಷ್ಣ. ಹಾಸ್ಯ ಪಾತ್ರ ಮಾಡಿದವ, ಎಲ್ಲರನ್ನು ನಗಿಸಿದವ. ಎಲ್ಲರನ್ನು ನಗಿಸಬೇಕು ಅಂದರೆ ಕೃಷ್ಣಾವತಾರವೇ. ನೀವು ನಗಿಸೋದಕ್ಕೆ ಯಾವ ಅವತಾರ ಬಳಸ್ಕೋತೀರಿ? ಕೃಷ್ಣಾವತಾರ ಬಳಸ್ಕೋ. ನರಸಿಂಹಾವತಾರ ನಗಿಸ್ಲಿಕ್ಕೆ ತೊಗೊಂಡ್ಬಿಟ್ರೆ, ನರಸಿಂಹಾವತಾರ ನಗು ಬರ್ತು ಅಂದ್ರಿ, ನರಸಿಂಹಾವತಾರ ಅಂದು ಕೂಡಲೇ ಹೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಜೋಕ್ ಹೇಳಿಕೆ ತರ್ತಿಕೊಡ. ನರಸಿಂಹದೇವರು ಜೋಕ್ ಮಾಡಿದ್ರೆ ನಿಮ್ಗೆ ವ್ಯವಸ್ಥೆ ಮಾಡಿಬಿಡ್ತಾನೆ. ಒಬ್ಬರು ಬಿಸಿಲ ಕರ್ಕೊಂಡು ಅಲ್ಲೇ ನದಿಯಾಗ ಮಾಡ್ತಿಬಿಡ್ತಾನೆ. ನರಸಿಂಹದೇವ್ರ ಜೋಕ್ ಅಲ್ಲ, ಮತ್ಸ್ಯಾವತಾರ ಜೋಕ್ ಅಲ್ಲ. ಜೋಕರ್ ಅಂದ್ರೆ ಒಮ್ಮೊಮ್ಮೆ ನರಸಿಂಹಾವತಾರದ ಪುರಾಣ ಹೇಳ್ಬೇಕಾದ್ರೆ ಆವೇಶದೊಳಗೆ ಹೇಳ್ಬೇಕ್ರಿ. ವಿಜಯದಾಸರನ್ನ ನಾವು ಮರೆ ಹೋಗ್ಬೇಕು. ವೀರಸಿಂಹಾನೇ ನಾರಸಿಂಹಾನೇ ದಯಾಪಾರಾವಾರಾನೇ ಭಯ ನಿವಾರಣ ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರೆ ದಿಸಿ ಕೀಳುವ ಬಿರುದು ಭಯಂಕರ ಘೋರಾವತಾರ ಅಘೋರ ವದನ. ಹಿಂಗಾಡಿದ್ರು ನರಸಿಂಹದೇವರು ಕಣ್ಣಿಗೆ ಬರ್ಕೊಬೇಕು. ಕೆಲವರು ಸಾತ್ವಿಕ ಪುರಾಣ ಹೇಳ್ತಿರ್ತಾರೆ, ಅವ್ರ ಕಡೆಯಿಂದ ಈ ನರಸಿಂಹಾವತಾರ ಹೇಳಿಸ್ಬಾರ್ದು. ನರಸಿಂಹದೇವರು ಕಂಬದಿಂದ ಬಂದವರಾಗಿ ಆ ದುಷ್ಟನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಬಂದಂಥವರಾಗಿ ಆ ಕಡೆ ಕಂಬಕ್ಕೆ ಈ ಕಡೆ ಕಂಬಕ್ಕೆ ಹಾದು
ಕೊನೆಗೆ ಹಿರಣ್ಯಕಶಿಪುವಿನ ತೆಕ್ಕಿಗೆ ಬಿದ್ದು ನನ್ನ ಕಡೆಯಿಂದ ಅದು ನಿದ್ರಾ ನಿರ್ವೀಣ ನರಸಿಂಹ. ಹಂಗೆ ಆಗ್ಬಾರ್ದು. ರಸ ಅಂದ್ರೆ ಅಲ್ಲಿ ಬರಬೇಕಾ, ರಸ ಬರಬೇಕಾದ್ರೆ ಹಾಗಿರ್ಬೇಕು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ರಸಮಾಲಯಂ. ಭಾಗವತ ಎಲ್ಲ ರಸಗಳನ್ನ ತೋರಿಸಿದ್ದು. ಜೀವನದಲ್ಲಿ 2 ರಸ ಇರ್ತದೆ, 2 ಥರದ ರಸ. ಒಂದು 6 ರಸ, ಒಂದು 9 ರಸ. ಗೊತ್ತದೆ ನಿಮಗೆ? ಕೇಳ್ತೀರಿ ಎಲ್ಲೋ ಒಂದು ಹೇಳಿದ್ಮೇಲೆ ನನಗೆ ಬರ್ತದೆ, ಹೌದು. ಊಟ ಮಾಡುವಾಗ 6 ರಸ, ಮನಸ್ಸಿಗೆ 9 ರಸ. 9 ರಸ ಶೃಂಗಾರ, ಹಾಸ್ಯ. ಶೃಂಗಾರ ಕೃಷ್ಣಾವತಾರದಲ್ಲಿ ಹೆಚ್ಚು ಬರ್ತದೆ, ರಸಕ್ರೀಡೆಲ್ಲ. ಶೃಂಗಾರ, ಹಾಸ್ಯ ಕೃಷ್ಣಾವತಾರದಲ್ಲಿ. ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. 9 ರಸಗಳು ಇವು ತಲೆಗೆ. ಅದಕ್ಕೆ ನಾಟಕ, ಸಿನಿಮಾ ಅವೆಲ್ಲ 9 ರಸಗಳನ್ನು ತೋರಿಸ್ತಾರೆ. ಅವನ್ನೆಲ್ಲ ನೋಡಿ ನಾವು ಆನಂದ ಪಡ್ತೇವೆ. ಅದೇ 6 ರಸ ಯಾವುವು? ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. ಇವು 6. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಣಸೆಹಣ್ಣು ಹುಳಿ, ನಿಂಬೆಹಣ್ಣಿನ ಹುಳಿ ಆಮ್ಲ. ಲವಣ ಮತ್ತು ಕಟು ಅಂದ್ರೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಅದರೊಳಗೆ ಮತ್ತು ಬ್ಯಾಡಿಗೆ ಸ್ವಲ್ಪ ಖಾರ ಇರ್ತಿದ್ರು. ನಮ್ಮ ಕಲ್ಲೂರವರೆಲ್ಲ ಹಂಗೆ ಆ ಗುಂಟೂರು ಮೆಣಸಿನ್ಕಾಯಿ ಸಿಟ್ಟು ಖಾರ ಅಂತಿದ್ರು. ಕೊಲ್ಲೂರೊಳಗೆ ನಾವು ಬಿಸಿಬೇಳೆ ಭಾತ್ ತಿಂದೀವಿ. ನವರಂಧ್ರಗಳು, ನವಲೋಕಗಳು, ಕರಳುಗಳೆಲ್ಲ ಹಿಂಡಿ ಅದರಲ್ಲಿ ಒಡ್ಡು ಮುರುಕ ಅಂತ ಹೇಳಿ ಮಾಡಿ ಬ್ರಹ್ಮರಾಕ್ಷಸ. ಅದು ನಮ್ಮ ಗಲಗಲಿ ಆಚಾರ್ಯರು ಕಲ್ಲೂರಿಗೆ ಬಂದಾಗೆಲ್ಲ ಬ್ರಹ್ಮರಾಕ್ಷಸ ಹಾಕ್ರಿ ಅಂತಿದ್ರು ಅವರು. ಚಟ್ನಿ ಹಾಕ್ರಿ ಅಂತ ಹೆಂಗೂ ಅಂದಿಲ್ರಿ. ಈ ಕಲ್ಲೂರು ಮಂದಿ ಹಂಗ ಮೆಣಸಿನ್ಕಾಯಿ ಕಡೆ ಖಾರ ಇಲ್ಲ ಅಂತ. ಏನು ಹಣೆಬಾರ್ದು. ಅದು ಕಟು. ಕಟು ಅಂದ್ರೆ ಖಾರ. ಕಷಾಯ ಅಂದ್ರೆ ಈ ಕಷಾಯ ಅಂತ ಮಾಡ್ತಾರೆ, ಕಹಿ ಅಂತ ಹೇಳಿದ್ರು. ತಿಕ್ತ ಅಂದ್ರೆ ಒಗರು. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. ಈ 6 ರಸಗಳನ್ನ ಪ್ರತಿನಿತ್ಯ ಊಟ ಮಾಡ್ಬೇಕ್ರಿ ಜೀವನದೊಳಗೆ. ಒಂದೇ ರಸ ಯಾರು ಊಟ ಮಾಡ್ತಾರಲ್ಲ ಅವ್ರು ರೋಗಿಗಳಾಗ್ತಾರೆ. ಬರೆದಿಟ್ಕೊಂಡ್ಬಿಡ್ರಿ. ಕೆಲವರು ಹಂಗಿರ್ತಾರೆ, ಒಂದೇ ರಸ. ಇವತ್ತು ಸೀಕರಣೆ ತಿನ್ನೋದು ಬಕೀಟ್ ಗಟ್ಟಲೆ ಸೀಕರಣೆ ಹೊಡೆಯೋದು. ಅವತ್ತು ಬೇರೆ ಕಾರ್ಯಕ್ರಮನೇ ಇಲ್ಲ. ಸಪ್ಪನ್ನು ದ್ವಾಸೆ ಮಾಡೋದು, ಸೀಕರಣೆ ಹೊಡೆಯೋದು. ಅವತ್ತು ಇಡೀ ದಿವಸ ಏನಿಲ್ಲೇ ಇಲ್ಲ, ಅದೇ ಸೀಕರಣೆ. ಆನಂದ ಆಯ್ತು ಅಂತ ಮತ್ತೇನು ಆನಂದ ಆಯ್ತು? ಇಲ್ಲ ಅಂದ್ರೆ ಮಿರ್ಚಿ ಮಾಡ್ಕೊಂಡು ಖಾರ ತಿಂದದ್ದು. ಅವತ್ತೊಂದು 25-30 ಮಿರ್ಚಿ ತಿಂದು ಏನಾಗ್ತದೆ ಅಲ್ಲಿ ಮುಂದೆ. ಇದು ಏನದಲ್ಲ ಪ್ರವೃತ್ತಿ, ಇದು ಸರಿಯಲ್ಲ. ಶಾಸ್ತ್ರಕಾರರು ಹಂಗೆ ಹೇಳ್ತಾರೆ, ಆಯುರ್ವೇದದವರು. 6 ರಸಗಳನ್ನ ಪ್ರತಿನಿತ್ಯ ಅನುಭವಿಸ್ಬೇಕು. ದೇವ್ರ ನೈವೇದ್ಯ ಮಾಡಬೇಕು. ದೇವ್ರ ನೈವೇದ್ಯಕ್ಕೂ 6 ರಸ ಇಡಬೇಕು. ನಾವು 6 ರಸ ತಗೊಳ್ಬೇಕು. ನಿಮಗೆ ದೇಹದೊಳಗೆ ಎಲ್ಲ ಪುಷ್ಟಿ ಧಾತುಗಳು ಬಂದು 100 ವರ್ಷ ಆರಾಮಿರ್ತಾರೆ. ಇದು ಆಯುರ್ವೇದ ಹೇಳ್ತಾರೆ. ನಮಗೊಂದು ಸಮಸ್ಯೆ ಅಲ್ರಿ, ಇವೆಲ್ಲ ಎಲ್ಲಿಂದ ಹಚ್ಚಿರಪ್ಪ ತಂದು ಉಪನ್ಯಾಸದಾಗ. ಆಯುರ್ವೇದದವ್ರು ಹೇಳಿರ್ಬೇಕು, ಅಂದ್ರೆ ನಮಗೆ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ನಮ್ಮ ಕರ್ನಾಟಕದವ್ರು ಬಹಳ ಬುದ್ಧಿವಂತರು. ಈ 6 ಬೇರೆ ಬೇರೆ ಮಾಡಬಾರ್ದು ಅಂತ ಹೇಳಿ ಇವು 6 ಇವು ಸೇರಿದ್ದೆ ಸಾರು. 6 ಇರ್ತದೆ ನೋಡ್ರಿ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ಮಸಾಲೆ ಪುಡಿ, ಕಟು, ಕಷಾಯ, ತಿಕ್ತ, ಅಕರಿಗೆ ಹೋಗುದು ಬಿಡೋದು. ಏನು 6 ಹಾಕಿ ಕುದಿಸಿ ಸಾರು. ಅಲ್ಲ 6 ಇದು ಸಾರು. 6 ಬಂದಲ್ಲ. ಅದಕ್ಕೆ ಯಾರು ಸಾರು ಅಂತಾರ ಅವ್ರಿಗೆ ಸಾವಿಲ್ಲ. ತೆಲುಗಿನಾಗ ಒಂದು ಮಾತದ, ಚಾರು ಬೂವದಿಂತೆ ಚಾವು ಲೇದಂಟ. ಇದು ರಹಸ್ಯ. ಅದಕ್ಕೆ ಕರ್ನಾಟಕದ ಜನ ಸಾರು ಬಿಟ್ಟರೆ ಇನ್ನೇನು ಸಾರು ಮಾಡೋದೇ, ಅದು ದೇವರಿಗೆ ಅರ್ಪಣೆ ಮಾಡೋದೇ. ಆದ್ದರಿಂದ ಈ ಅದ್ಭುತವಾದ ರಸಾನುಭವವನ್ನು ಮಾಡಿಕೊಳ್ಳಿಕ್ಕೆ 2 ಥರ. ಉದರಕ್ಕೆ 6 ರಸಗಳಾದರೆ ತಲೆಗೆ 9 ರಸಗಳನ್ನು ಕೊಡುವಾಗ ಕೃಷ್ಣ ಮಾಡಿದ್ದು ಹಾಸ್ಯ ಪಾತ್ರ. ಶೃಂಗಾರನೂ ಮಾಡಿದ, ಹಾಸ್ಯನೂ ಮಾಡಿದ, ಅದ್ಭುತನೂ ಅದು. ಒಂದು ಕೃಷ್ಣಾವತಾರಗಳು 9 ರಸನೂ. ಇನ್ನು ಮತ್ಸ್ಯಾವತಾರ ಮೊದಲಾದವುಗಳಲ್ಲೆಲ್ಲ ಸ್ವಲ್ಪ ಏನಾದರೂ ಇರ್ಬೋದು, ಅದ್ಭುತ ಇರ್ಬೋದು. ಆದ್ದರಿಂದ ದೇವರು ಹಾಸ್ಯರಸವನ್ನು ಮಾಡಿದಂತಹ ಕೃಷ್ಣನೇ ಜೋಕರ್. ಜೋಕರ್ನ ತಂಗಿ ದುರ್ಗಾದೇವಿಯನ್ನು ಇಸ್ಪೇಟ್ ರಾಣಿ. ಆ ರಾಣಿ ನಾನು ಅನುಗ್ರಹ ಮಾಡುವಂಥ ಮಾನ್ಯ ಗುಂಡಾಚಾರ್ಯರು ಇಷ್ಟೆಲ್ಲ ಅದ್ಭುತವಾದ ವಿಚಾರಗಳನ್ನು ಇಟ್ಕೊಂಡು ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ನಂತರ ಕೃಷ್ಣ ಪರಮಾತ್ಮನ ಲೀಲೆಗಳು ಒಂದೊಂದಾಗಿ ನಡೀತಾ ಇವೆ. ನಮಗೆಲ್ಲ ಗೊತ್ತಿದ್ದಂತೆ ಭಗವಂತ ಈ ಅಂದ್ರೆ ಅನೇಕ ಹೇಳಿದೆ ನಿಮಗೆ, ಅನೇಕ ಜನರು ಈ ಕೃಷ್ಣಾವತಾರವನ್ನು ವರ್ಣನೆ ಮಾಡಿದ್ದಾರೆ. ನಮ್ಮ ಗಲಗಲಿ ಆಚಾರ್ಯರು 10,000 ಪದ್ಯಗಳನ್ನು
ಕೃಷ್ಣನಿಗಾಗಿ ಒಂದು ಬರೆದಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಈಗ ಗಂಗಾಲಹರಿ ಬರೆದದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಕೃಷ್ಣ ಲೀಲಾವನ್ನೇ 10,000 ಪದ್ಯಗಳಲ್ಲಿ ಬರೆದಿದ್ದಾರೆ, ಪ್ರಿಂಟ್ ಆಗಿದೆ. ಅದರಲ್ಲಿ ಕೆಲವು ಪದ್ಯ ನೋಡೋಣ. ಇಳೆಯ ದೈತ್ಯರ ಭಾರವಿಳಿಸಲು ಇಳೆಗೆ ನೀನಿಳಿದಿಳಿದು ಬಾ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಇಳೆಯ ದೈತ್ಯರ ಭಾರವಿಳಿಸಲು ಇಳೆಗೆ ನೀನಿಳಿದಿಳಿದು ಬಾ. ಮನುಜನಾಗುತ್ತ ಮನುಜ ಕುಲವನ್ನು ಗೀತೆ ಪಥದಲ್ಲಿ ನಡೆಸು ಬಾ. ಭಗವದ್ಗೀತೆ ಹೇಳಿ ಎಲ್ಲರೂ ನಡೆಸು. ಇಳೆಗೆ ಇಳಿವೆನು ಖಳರ ಅಳಿವೆನು ನಿನ್ನ ಭಾರವನಿಳುಹುವೆ. ಭೂದೇವಿಗೆ ಹೇಳ್ತಾನೆ ಪರಮಾತ್ಮ, ನಿನ್ನ ಭಾರ ಇಳಿಸ್ತೇನಮ್ಮ, ಇಳೆಗೆ ಇಳಿಯುವೆ. ನೋಡ್ರಿ ಆ ಶಬ್ದಗಳು ಹೆಂಗೆ ಬಳಸ್ತಾರೆ. ಇಳೆಗೆ ಇಳಿವೆನು ಖಳರ ಅಳಿವೆನು ನಿನ್ನ ಇಳಿಸುವೆ. ಮಾನವೀಯತೆ ಅರ್ಥ ತಿಳಿಸುತ್ತ ಮನುಜ ಕುಲ ಉದ್ಧರಿಸುವೆ ಅಂತ ಹೇಳ್ತಾ, ಜೀವರ ತ್ರೋಟಕಿ ಮರ್ತ್ಯೋತ್ಪಾಟಕಿ ತಾಟಕಿ ದೇಹದಿ ಹೊಕ್ಕಿದ್ದೆ. ಶಾಪ ನಿರೂಪಿತ ಪಾಪ ಸ್ವರೂಪಿತ ದೈತ್ಯ ಪಂಜರದಿ ಸಿಕ್ಕಿದ್ದೆ. ಹಾಲಾಹಲ ಹೊಯ್ದಿ ಗೈಯಾಳಿಗೆ ಹಾಲೂಡಿದ ತಾಯಿ ಗತಿಯನ್ನು ನೀಡಿದ ಕೃಷ್ಣನ ಕರುಣಾಶರದಿಗೆ ಕಾಣೇನು ನಾಯಿತಿ ಮಿತಿಯನ್ನು. ಆಚಾರ್ಯ ಬರೀತಾ ಇದ್ದಾರೆ. ಪೂತನ ಬಂದಿದ್ದಾಳಂತೆ. ಆ ಪೂತನೆಯ ವಿಷದ ಹಾಲನ್ನು ಕುಡಿಯುವ ನೆಪದಿಂದ ಅವಳನ್ನು ಕೊಂದು ಬಿಟ್ಟಿದ್ದಾನೆ ಭಗವಂತ. ಪೂತನ ಸಂಹಾರವನ್ನು ಮಾಡಿದ. ಆ ಪೂತನ ಹೇಳ್ತಾಳ ದೇವರಿಗೆ, ನಾನು ಹಾಲಾಹಲ ಕೊಟ್ಟೆ ನಿನಗೆ ಕೃಷ್ಣ. ಹಾಲಾಹಲ ಹೊಯ್ದಿ ಗಯ್ಯಾಳಿಗೆ, ಕೆಟ್ಟವಳು ನಾನು, ಗಯ್ಯಾಳಿಗೆ ಹಾಲೂಡಿದ ತಾಯಿ ಗತಿಯನ್ನು. ಊರ್ವಶಿ ಇದ್ಲಲ್ಲ ಒಳಗೆ, ಅವಳಿಗೆ ಸ್ವರ್ಗವನ್ನು ಕೊಟ್ಟ. ತಾಯಿ ಯಶೋದಿಗೆ ಏನು ಗತಿಯನ್ನು ಕೊಡಬೇಕಾಗಿತ್ತೋ ವಿಷ ಉಳಿಸಿದವರಿಗೂ ಕೊಟ್ಟಲ್ಲ ಕೃಷ್ಣ. ಇದು ದೊಡ್ಡದು. ನಮ್ಮಲ್ಲಿ ಧರ್ಮ ಅಂದ್ರೇನು? ಮೋಸ ಮಾಡಿದವರ ಹೆಸರು ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಹೌದಲ್ಲ? ಎಲ್ಲ ಕೇಳಿರ್ತೀರಿ ನೀವು. ಅದನ್ನೇನು ಹೇಳೋದು? ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು. ಅವನ ಹೆಸರನ್ನಂಗೆಲ್ಲ ಸಂತೋಷ ಆಗ್ಬೇಕು, ದುಃಖ ಆಗ್ತಿರ್ತದೆ. ಮೋಸ ಮಾಡಿದವ 10 ಲಕ್ಷ ರೂಪಾಯಿ ನುಂಗಿ ಬಿಟ್ಟಿದ್ದ. ಯಾರು? ಗೋವಿಂದಾಚಾರ್ಯ. ಗೋವಿಂದಾಚಾರ್ಯರು 10 ಲಕ್ಷ ರೂಪಾಯಿ ನುಂಗಿದ್ರು. ಅವನ ಹೆಸರು ಮಗನಿಗಿಡಬೇಕಂತ. ಅಂದ್ರೆ ಗೋವಿಂದ ಅನ್ನಂಗೆಲ್ಲ ಹೊಟ್ಟೆ ಹೊಡಿತಿತ್ತು. ನಮಗೆ ಹಿಂಗೆ ಆಗ್ಬಿಡ್ತು. ಒಬ್ಬರು ಆಚಾರ ಸಂಧ್ಯಾವಂದನೆ ಮಾಡ್ತಿದ್ರು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ. ನಿತ್ಯ ಸಂಧ್ಯಾವಂದನೆ ಹಿಂಗೆ ಮಾಡ್ತಿದ್ರು. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ವಿಷ್ಣವೇ ನಮಃ. ಪಕ್ಕದಲ್ಲಿ ಕೂತವ್ರಿಗೆ ಒಂಥರ ಕಿರಿಕಿರಿ ಆಗ್ಲಿಕ್ಕತ್ತಿ ಇವರು ಸಂಧ್ಯಾವಂದನ. ಒಂದು ದಿವಸ ಕೇಳಿದ್ರು, 2 ದಿವಸ ಕೇಳಿದ್ರು. ಕೇಶವಾಯಸ್ವ ಅಂತಾರೆ, ನಾರಾಯಣಾಯಸ್ವ ಅಂತಾರೆ, ಮಾಧವಾಯಸ್ವ ಅಂತಾರೆ, ಗೋವಿಂದಾಯನಮ ಇಲ್ಲ. ನೇರವಾಗಿ ವಿಷ್ಣುವೇ ನಮ್ತರ ಗೋವಿಂದಾಯನಮ ಮಿಸ್ ಆಗಲಿ ಹೆತ್ತದ ರಸ ಬಿಡ್ತವ್ರಿಗೆ. ಒಂದು ದಿವಸ ನಿಂದ್ರಿಸ್ಬಿಟ್ರು. ಅಜರ ಅದೇನು ಸಂಧ್ಯಾವಂದನ ನಿಮ್ದು ಮಾಡೋದು? ಆ ಗೋವಿಂದಾಯನಮ ಮಿಸ್ ಇಲ್ಲ, ಗೋವಿಂದಾಚಾರ ನನ್ನ ಮೋಸ ಮಾಡ್ಯಾರ, ಅದಕ್ಕೆ ಅವತ್ತಿನ ಗೋವಿಂದಾಯನಮ ಸಂಧ್ಯಾವಂದನ ಒಳಗೆ ಡಿಲೀಟ್ ಮಾಡಿಬಿಟ್ಟಿದ್ದ. ಅವ ಕಷ್ಟ ಇವೆಲ್ಲ ಅಂದರೆ ದೇವರನ್ನು ದ್ವೇಷ ಮಾಡುವ ಪರಿಸ್ಥಿತಿ ಬರ್ತದ್ರಿ. ಅದಕ್ಕೆ ವಿಷವನ್ನಿಕ್ಕಿದವಗೆ ಷಡ್ರಸವನ್ನಿಸಲೇಬೇಕು. ಮೋಸ ಮಾಡಿದವನ ಹೆಸರು ಮಗನಿಲ್ಲಬೇಕು. ಎಂಥ ತ್ಯಾಗ, ಎಂಥ ಅದ್ಭುತವಾದ ವಿಚಾರ ನೋಡಿ. ಇದೆಲ್ಲ ನಮ್ಮ ಧರ್ಮ ಅಂದ್ರೆ ಹಾಗೆ. ವಿಷ ಕೊಟ್ಟಂತಹ ಊರ್ವಶಿಗೆ ಸದ್ಗತಿ ಕೊಟ್ಟನಲ್ಲ ಪರಮಾತ್ಮ. ಇವತ್ತು ನಾವು ನೀವು ನೈವೇದ್ಯ ಮಾಡ್ತೀವಲ್ರಿ, ಏನು ಸ್ವಾರಸ್ಯ ಇಲ್ಲ. ಅಲ್ಲಿ ಎಲ್ಲ ವಿಷನೇ ಇಡ್ತೀವಿ. ಎಲ್ಲ ಡೈರಿಗಳಿಗೂ ಪೂತ್ನ ಬಂದು ಕೂತ. ನೀವು ಹಾಲಿಟ್ಟರು ವಿಷಾನೇ, ಮೊಸರಿಟ್ಟರು ವಿಷಾನೇ, ತುಪ್ಪ ತಂದರೂ ವಿಷಾನೇ. ಅದರ ಕಾಂಟ್ರಾಕ್ಟ್ ತುಪ್ಪ ಇನ್ನೂ ಡೇಂಜರಸ್. ಕಾಂಟ್ರಾಕ್ಟ್ ತುಪ್ಪ ಟನ್ ಅಂತ ಹಾಕೋದಿಲ್ಲ ಅವರು, ಎಲ್ಲ ತೊಗೊಂಡಿರ್ತಾರೆ. ಅಲ್ಲಿ ಎಲ್ಲರಿಗೂ ಮತ್ತೆ ಯಾರಾದರೂ ಇದ್ದರೆ ತಪ್ಪು ತಿಳ್ಕೊಬೇಡ್ರಿ. ಹಾಕೋರಿಗೆ ಏನೋ ಅನ್ನಂಗಿಲ್ಲ. ಸಾಮಾನ್ಯವಾಗಿ ಕಾಂಟ್ರಾಕ್ಟ್ ಕೊಟ್ಕೊಳ್ಳಿ ಟನ್ ಯಜಮಾನ್ ಹಿಂಗೆ ನಿಂತ್ಬಿಟ್ಟಿರ್ತಾನೆ. ಎಲ್ಲ ಕೊಟ್ಬಿಟ್ಟಿನಲ್ಲ ಕಾಂಟ್ರಾಕ್ಟ್ ಮಾಡಲಿ ಅಂತ. ಅವು ಏನು ಮಾಡೋದೇ ಇಲ್ಲ ಪಾಪ. ಹಿಂಗೆ ಟನ್ ಹಾಕ್ತಾರೆ. ಅದು ತುಪ್ಪ ಎಂಥದ್ದು ಅಂದರೆ ಎಲ್ಲ ಕಡೆ ಪೂತನ ಸೇರಿಬಿಟ್ಟ. ಅದನ್ನು ದೇವರಿಗೆ ನೈವೇದ್ಯ ಮಾಡೋದು, ಅದನ್ನು ನಾವು ತಿನ್ನೋದು ಅನಿವಾರ್ಯ ಆಗಿದೆ. ಇಷ್ಟು ನೈವೇದ್ಯ ಮಾಡಿದವರಿಗೆ ಅಂತಃಕರಣದ ದೇವರು ನಮಗೆ ಅನುಗ್ರಹ ಮಾಡ್ತಾರಲ್ಲ. ಇದಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಪೂತನ ವಿಷ ಕೊಟ್ಟರು ಒಳಗಿರುವ ಊರ್ವಶಿಗೆ ಸದ್ಗತಿ ಕೊಟ್ಟನಲ್ಲ ಭಗವಂತ. ನಾವು ಎಂಥದ್ದು ಕೊಟ್ಟರು ದೇವರು ದೊಡ್ಡ ವಿಧಾನ ತಗೊಳ್ತಾನೆ. ಒಂದ್ಸಲ ಶ್ರೀರಾಮಾಚಾರ್ಯರು ಕೊಪ್ಪಳ ಗುಡೇಬಲ್ರಿಗೆ ಬಂದಿದ್ರು. ಪುರಂದಾಸರ ಆರಾಧನೆ ನಡೆದಿತ್ತು. ನಾನು ಹಿಂಗೆ ಓಡಾಡ್ಲಿಕ್ಕತ್ತಿದ್ದೆ. ಇಲ್ಲಿ ಬಾ ಅಂದರು. ಹೌದು ನಮಸ್ಕಾರ ಮಾಡಿ, ಏನು ಮುತ್ಯ ಏನು ಒಂದು ಗೂಗಲ್ ದೇವ್ರ ಹಾಡು ಹಾಡ್ಬಿಡಪ್ಪ, ನಿಮ್ಮ ತಾತ ಮಾಡಿದ್ದು ಒಂದು. ನನಗೆ ಒಂದು ಸ್ವಲ್ಪ ನಡುವು ಮರಿತಿದ್ವು ನುಡಿಗಳು. ಇಲ್ರಿ ನನಗೆ ಸರಿ ಬರೋದಿಲ್ಲ. ಏನು ಅನ್ಬೇಕ್ರಿ ಮುತ್ಯ? ರುದ್ರದೇವ್ರು ಸರಿ ಮಾಡ್ಕೊತಾರೋ, ನೀ ಹಾಡು. ಇದು ಇವತ್ತಿಗೂ ನನ್ನ ತಲೆ ಇದೆ. ನಾನು ಪ್ರವಚನ ಮಾಡ್ಲಿಕ್ಕೆ ಯಾಕೆ ಧೈರ್ಯ ಅದಂದ್ರೆ, ಸರಿ ಮಾಡ್ಕೊಳ್ಳೋದು ದೇವರಲ್ಲಿದ್ದ.
ಜನನಿಯನು ಅಂತ ಹೇಳ್ತಾರೆ. ಏನು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ಭಕುತರು ಮಾಡುತ್ತೀಯ ಸಂಸ್ಕೃತಿಗೆ ಹಿಗ್ಗುವನ್ನು. ತಪ್ಪರ ಹೇಳಿ, ಶ್ರೇಯರ ಹೇಳಿ, ರಾಗರ ಇರಲಿ, ತಾಳ ಇರ್ಲಿಕ್ಕಿಲ್ಲ. ನಮ್ಗೇನು ಧೈರ್ಯ ಅಂದರೆ ದೇವರು ಅಂತ ದೊಡ್ಡವ್ರ ಜಗತ್ತಲ್ಲಿ ಯಾರೂ ಇಲ್ಲ. ಇನ್ನು ಜನ ಏನನ್ನು ಮಾತಾಡ್ಬೋದು, ದೇವರು ಎಂದೂ ಮಾತಾಡುವುದಿಲ್ಲ. ದೇವರು ಅಂತಃಕರಣದಿಂದ ನಮ್ಮ ಮಾತನ್ನು ಕೇಳ್ತಾನೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಸಾಕಿ ಬೆಳೆಸಿ ಆ ಗಿಳಿಯ ಧ್ವನಿಯನ್ನು ಕೇಳಿ ಸಂತೋಷ ಪಡುವಂತೆ ಭಗವಂತ ನಮ್ಮ ಮಾತನ್ನು ದೊಡ್ಡ ದೇವರನ್ನು ಇಟ್ಟುಕೊಂಡು ನಾವ್ಯಾಕೆ ಹೆದರ್ಬೇಕ್ರಿ ಪ್ರವಚನ ಮಾಡಲಿಕ್ಕೆ? ಯಾರೋ ಹೇಳಿದ್ರು, ಆಚಾರ್ಯ ಹಂಗೆ ಧೈರ್ಯ ರೀ ನಿಮ್ಗಂದ್ರು. ಧೈರ್ಯ ದೇವ್ರದೇ ಧೈರ್ಯ. ಯಾಕಂದ್ರೆ ದೇವರೊಬ್ಬ ಕೇಳ್ತಾನೆ ಅಂದ್ರೆ ಇನ್ಯಾರು? ಅದರೊಳಗೆ ದೇವರೊಬ್ರು ಕೇಳ್ತಾನೆ, ಇನ್ನೊಬ್ರು ಕೇಳ್ತಾರೆ. ನಮ್ಮ ಹನುಮಪ್ಪ ಅದಕ್ಕೆ ಮುಂದಿಟ್ಟು ಕೂತಿರ್ತೀವಿ. ಯಾರು ನಿದ್ದೆರ ಮಾಡಲಿ, ಆಟ ಸಲ ಆಡಲಿ, ತೂಕಲ ತೂಕಲಿಸಿ, ನಡುವೆ ಎದ್ದೋರು ಹೋಗಲಿ, ಹನುಮಪ್ಪ ಮಾತ್ರ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ನಮ್ಮ ಪ್ರವಚನ ಕೇಳ್ತಾನೆ. ಈ ಗ್ಯಾರಂಟಿ ನಮ್ಮ ಹಿರಿಯರು ಕೊಟ್ಟದ್ದು. ಆದ್ದರಿಂದ ನೀವು ಕೂಡ ನಾನು ಹೇಳ್ತೇನೆ, ದೇವರಿಗೆ ಹೆದರಿ ಹೆದರಿ ಭಜನೆ ಮಾಡಬಾರ್ದು. ದೇವರಿಗೆ ಹೆದರಿ ಭಜನೆ ಮಾಡಬಾರ್ದು. ಭಜನೆ ಮಾಡಿ ಮಾಡಿ ದೇವರ ಹೆದರಿಕೆ ಕಳ್ಕೋಬೇಕು. ದೇವರು ಎಂದೂ ಯಾರನ್ನು ಹೆದರಿಸೋದಿಲ್ಲ. ದೇವರು ಎಂದೂ ಭಯ ಮಾಡೋದಿಲ್ಲ. ಭಯಕೃತ್ ಭಯನಾಶನಃ. ದೇವರಷ್ಟು ಕರುಣಿಗಳು ಯಾರಿಲ್ಲ. ಅವನನ್ನು ಒಲಿಸುವುದು ಸುಲಭ. ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು. ನೀವು ಅವನನ್ನು ತಾಯಿ ಹತ್ರ ಹೋದಂಗೆ ಹೋಗಿ. ತಾಯಿ ಅವು ಇರ್ತಾಳಲ್ಲ, ಅವ್ವ ತಾಯಿ ಅಂತೀವಿ, ಅಮ್ಮ ಅಂತೀವಿ, ತಾಯಿ ಅಂತೀವಿ, ಅವ್ವ ಅಂತೀವಿ, ಕೆಲವು ಊರ ಕೆಲವು ಅಂತಾರೆ. ಆಕೆ ಎಷ್ಟು ಇದಿರ್ತದಂದ್ರೆ ಎಲ್ಲ ಹಲ್ಲೆ ಹೊಸದು ತಾಯಿ ಹತ್ರ ಕೂತಿರ್ತೀವಿ ನಾವು. ಕಿರಿಕಿರಿ ಆಗ್ಬಿಟ್ಟಿರ್ತದೆ ಅವ್ರಿಗೆ. ರಗಡ ಮನೆಯಾಗ ಅತ್ತಿ ಕಿರಿಕಿರಿ, ಮಾವನ ಕಿರಿಕಿರಿ, ಮನೆ ಮಾಡ್ಬೇಕು, ತೆಗಿಬೇಕು, ಹೋಗಿಬೇಕು, ರಗಡ ಆಗ್ಬಿಟ್ಟಿರ್ತದೆ ಪಾಪ ಅವ್ರು. ಅದೆಲ್ಲ ಸಿಟ್ಟು ತೆಗೆದು ಖುಷಿ ಮೇಲೆ ಹಾಕ್ಬಿಡ್ತಾರೆ. ಅದಕ್ಕೆ ನಮ್ಮ ತಾಯಿಯಿಂದ ಎರಡು ಕೆಲಸ ಮಾಡ್ತಾರೆ, ಹೊಡಿತಾರೆ. ಮೊದಲು ಹಡಿಯೋದು, ಆಮೇಲೆ ಹೊಡಿಯೋದು. ನಾವೆಲ್ಲ ಹೊಡಿಸ್ಕೊಂಡು ಬಂದೀವಿ ಅಲ್ವಾ? ಒಂದು ಡೈರೆಕ್ಟ್ ಹೊಡೆದ್ಬಿಡ್ತಾವ ನೋಡ್ರಿ. ಹೋ ಅಂತ ಅಳ್ತದ. ಏನಂತ ಅಳ್ತದ ಅದು? ಅವ್ವ ಅಂತ ಅಳ್ತದ. ಹೊಡೆದಕ್ಕೆ ಅವ್ವ, ಬ್ಯಾರೆ ಹೆಸರು ಅನ್ನಂಗಿಲ್ಲ ಅದು, ಅವನ್ನೇ ಅಂತ. ಯಾಕಂದ್ರೆ ಕೈಯೊಳಗೆ ಹೊಡ್ತಾ ಇದ್ರು ಕಣ್ಣಿನೊಳಗೆ ಅಂತ ಕರ್ಣ ಇರ್ತದ ಆ ತಾಯಿ. ಅದನ್ನು ಬಿಟ್ಟು ಹೋಗೋದೇ ಇಲ್ಲ ಮಕ್ಕಳು. ಹಾಗೆ ಭಗವಂತ ಎಷ್ಟೋ ಸಂದರ್ಭದಲ್ಲಿ ನಮಗೆ ತ್ರಾಸು ಕೊಟ್ಟಾನಂದ್ರು ಆ ದೇವರು ನಮಗೆ ಅವ್ವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಅದ್ಭುತವಾದ ಮಾತು. ಹೀಗೆಲ್ಲ ಕೃಷ್ಣಾವತಾರವನ್ನು ಹೇಳುವಾಗ ಜೀವರ ತ್ರೋಟಕಿ ಮರ್ತ್ಯೋತ್ಪಾಟಕಿ ತಾಟಕಿ ದೇಹದಿ ಹೊಕ್ಕಿದ್ದೆ. ಅವರು ವಿಷಯ ಹೇಳ್ತಾರೆ, ನಾನು ಹೋಗಿ ಆ ತಾಟಕಿ ಒಳಗೆ ಹೋಗಿದ್ದೆ, ದೇವರನ್ನು ದ್ವೇಷ ಮಾಡಿಬಿಟ್ಟೆ. ಶಾಪ ನಿರೂಪೀತ ಪಾಪ ಸ್ವರೂಪೀತ ದೈತ್ಯ ಪಂಜರದಿ ಸಿಕ್ಕಿದ್ದೆ. ಹಲ ಹೊಯ್ದಿ ಗೈಯಾಳಿಗೆ ಹಾಲೂಡಿದ ತಾಯಿ ಗತಿಯನ್ನು ನೀಡಿದ ಕೃಷ್ಣನ ಕರುಣಾ ಶರದಿಗೆ ಕಾಣೇನು ನಾ ಇತಿಮಿತಿಯನ್ನು. ಅವನ ಕರುಣೆಗೆ ಇತಿಮಿತಿಯೇ ಇಲ್ಲ ಅಂತ ಈ ರೀತಿಯಾಗಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಕೃತ್ಯವರಿತು ತಾರತಮ್ಯದಿ ಕೃಷ್ಣನ ದಿಕ್ಕೆಂದು ಸಾರಿರೈ ಸತ್ಯಂ ಜಗತ್ತಿದು ಪಂಚಭೇದವು ಪುರಂದಾಸರು ಹೇಳಿದ್ರು. ಕೃತ್ಯವರಿತು ಕೃಷ್ಣನ ಕತೆ ಕೇಳಿ ಅವನು ಸರ್ವೋತ್ತಮ ಅಂತ ನಿರ್ಣಯ ಮಾಡಿದ್ರು. ಹೆಂಗೆ ಮಾಡೋದು ಅಂತ ಒಂದು ಲೀಸ್ಟ್ ಕೊಟ್ಬಿಡ್ತೇನೆ ನಿಮಗೆ. ರುದ್ರದೇವರು ವರದಿಂದ ಯಾರ್ಯಾರು ಬಲಿಷ್ಠರಾಗಿದ್ರು ಕೃಷ್ಣನ ಕಾಲದಲ್ಲಿ? ರುದ್ರದೇವರ ವರ ಯಾರಿಗೆ ಕೊಟ್ಟಿದ್ರು? ವತ್ಸಾಸುರ, ಋಷಭಾಸುರ, ಮಾವುತ, ಕಂಸನಲ್ಲಿ ಮಾವುತ ಇದ್ನಲ್ಲ ಅವನು, ಆಮೇಲೆ ಕಂಸನ ಸೇನೆ, ರುದ್ರದೇವರ ಅನುಗ್ರಹದಿಂದ ಸೇನೆ ಬಂದದ್ದು. ಚಾನೂರ ರುದ್ರದೇವರ ವರ, ಕಂಸನಿಗೆ ರುದ್ರದೇವರ ವರ, ಜರಾಸಂಧನಿಗೆ ರುದ್ರದೇವರ ವರ. ಇದು ರುದ್ರದೇವರ ವರ ಕೊಟ್ಟ ಲೀಸ್ಟ್. ಇನ್ನೊಂದು ಲೀಸ್ಟ್ ಹೇಳ್ತೇನೆ ನಿಮಗೆ. ಶಕ್ತಿ ದೇವತೆ ಅಂತಾರೆ ನೋಡ್ರಿ, ಹೆಣ್ಣು ದೇವತೆ. ಆ ಶಕ್ತಿ ದೇವತೆ ಯಾರಿಗೆ ಕೊಟ್ಟಿದ್ದಂದ್ರೆ ಕೇಶಿ, ಕುದುರೆ ಮುಖದಲ್ಲಿ ಬಂದಂತ ಅವನು ಕೊಂಡ ಕೃಷ್ಣ, ಅದಕ್ಕೆ ಕೇಶವ ಅಂತ ಹೆಸರು. ಆ ರೀತಿ ಕೇಶಿ. ತೃಣಾವರ್ತ, ತುಂಟ್ರ ಗಾಳಿಯೊಳಗೆ ಬಂದಲ್ಲ ತೃಣಾವರ್ತ. ಆನಂತರ ಶಕಟಾಸುರ, ಬಂಡಿಯೊಳಗೆ ಬಂದಿದ್ದ ಶಕಟಾಸುರ. ನಂತರದಲ್ಲಿ ಪೂತನ. ಇವರೆಲ್ಲ ಶಕ್ತಿಯ ಅನುಗ್ರಹದಿಂದ ಬಂದವರು. ಇವರು ವರ ಕೊಟ್ಬಿಟ್ಟಿರ್ಲಿಕ್ಕೆ ಶಕ್ತಿ ದೇವಿ, ಬೇಕಾದ್ ಮಾಡ್ರಿ ನೀವು, ನಿಮಗೆಲ್ಲ ಧೈರ್ಯ ಕೊಟ್ಟಿನಿ ಅಂತ. ಮುಂದೆ ಧ್ವನಿ ಅಂತ ಒಬ್ಬರು, ಚಮು ಅಂತ ಒಬ್ಬರು. ಇಷ್ಟು ಮಂದಿ ಶಕ್ತಿಯ ಅನುಗ್ರಹವನ್ನು ಪಡ್ಕೊಂಡವರು. ಗಣಪತಿಯ ವರದಿಂದ ಬಂದವರು ಧೇನುಕಾಸುರ. ಗಣಪತಿಯ ವರ ಇತ್ತವನು, ಬಲರಾಮವನ್ನು ಕೊಂದ. ಇರಲಿ. ಸ್ಕಂದ ಅಂತಿದ್ದಾನಲ್ಲ ಸುಬ್ರಹ್ಮಣ್ಯ, ಆತ ಯಾರಿಗೆ ಕೊಟ್ಟಿದ್ದ ಅಂದ್ರೆ ಬಕಾಸುರ ಕೊಟ್ಟಿದ್ದ. ಸೂರ್ಯ ಕೊಟ್ಟಿದ್ದ ಯಾರಿಗೆ? ಶೃಗಾಲ ವಾಸುದೇವ. ಶೃಗಾಲ ವಾಸುದೇವನ ಕತೆ ಗೊತ್ತಲ್ಲ ನಿಮಗೆಲ್ಲ, ಭಾಗವತದಲ್ಲಿ ನೋಡಿರಿ. ಅವ ನಾನೇ ಕೃಷ್ಣ ಅಂದ್ಬಿಟ್ಟಿದ್ದ. ಅವರು ಸೇವಕರಂದ್ರು, ಕೃಷ್ಣ ನೀನೇ ಆದರೆ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಚಿಹ್ನೆ ಇಲ್ಲವಲ್ಲ, ಇಲ್ಲಿ ಕಪ್ಪು ಚಿಹ್ನೆ ಇರಬೇಕಲ್ಲ ಅಂದ. ಅಡಿಗೆ ಕರಿ ಅಂದ. ಅಡಿಗೆ ಒಂದ ಮಹಾರಾಜ್ ಕಿ ಜಯ ಒಂದ. ಒಂದು ಸೌಟು ಬೆಂಕಿ ಕಾಶ್ಕೊಂಬ ಅಂದ್ಬಿಟ್ಟು. ಒಂದು ಯಾಕ್ರಿ ಇಂದ ಕರ್ಸ್ಕೊಂಬ, ನನ್ನ ಆಜ್ಞೆ ಆಗಿದೆ.
ಪಾಪ ಕಬ್ಬಿಣ ಚಡಿ ಕಾಯ್ಸ್ಕೊಂಡು ಬಂತು. ಇಲ್ಲಿ ಹಚ್ಚೋ ಅಂದ, ಚಿನ್ನೆ ಆಗ್ಬೇಕಲ್ಲ. ಅವ ಅಂದ, ಹಚ್ಚೋದೇನು ಹಚ್ತೇನ್ರಿ, ಆಮೇಲೆ ಮರಣದಂಡ ನಿಶಿಕ್ಷೆ ಕೊಟ್ರಿ. ರಾಜ ಹೋಗಿ ಹೋಗಿ ಯಾರಿಗೂ ಅಲ್ಲ, ಅದಕ್ಕೊಂದು ಬಾಂಡ್ ಮೇಲೆ ಬರ್ಕೊಡ್ರಿ, ಇದು ನಮ್ಮ ಸ್ವಇಚ್ಛೆಯಿಂದ ತಗೊಳ್ತಿದ್ದೆ ಅಂತೇಳಿ ತಂದು ಸುಟ್ರಿ. ಹೋಂತ ಅತ್ತ, ಆದ್ರೆ ಕಪ್ಪು ಚಿಹ್ನೆ ಆಯ್ತು. ಕೃಷ್ಣ ನಾನು ಅಂತ ಹೇಳ್ಕೊಳಿಕ್ಕೆ ಇಷ್ಟು ಒದ್ದಾಡಿರೋರು. ಹಣೆ ಬರ ಯಾರೋ ಶೃಗಾಲ ವಾಸುದೇವ ಕೊನೆಗೆ ಅವನ ತಲೆಯ ಕತ್ತರಿಸಿದ ಕೃಷ್ಣ. ಅದೆಲ್ಲ ಕತೆ ಗೊತ್ತಿದೆ ನಿಮ್ಗೆ. ಇವನು ಯಾರು ವರ ಕೊಟ್ಟಿದ್ರು ಅಂದ್ರೆ ಸೂರ್ಯ ವರ ಕೊಟ್ಟಿದ್ದ. ಇನ್ನ ಸುಬ್ರಹ್ಮಣ್ಯ ಬಕಾಸುರ. ಬ್ರಹ್ಮದೇವರು ಯಾರಿಗೆ ಕೊಟ್ಟಿದ್ರು? ಯೋಮಾಸುರ ಅಂತ ಒಬ್ಬವ ಕಂಸ, ಅವನಿಗೂ ಬ್ರಹ್ಮದೇವರು ವರ ಕೊಟ್ಟಿದ್ರು. ಇನ್ನ ಇವರೆಲ್ಲರೂ ವರ ಕೊಟ್ಟಂತಹ ದೇವತೆಗಳು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಕೃಷ್ಣ ಕೊಂದ ಅಂದ್ರೆ ಸರ್ವೋತ್ತಮ ಹೌದು ಅಲ್ವ? ಇದು ಒಂದು ಲಿಸ್ಟ್ ತಗೊಂಡ್ಬಿಟ್ರೆ ಸಾಕು ನೀವು. ಪಶುಪತಿ, ದಿನಪತಿ, ಪಶುಪತಿ ಶಿವ, ದಿನಪತಿ ಸೂರ್ಯ, ಸೇನಾಪತಿ ಸ್ಕಂದ, ಗಣಪತಿ ಗಣೇಶ, ಆಮೇಲೆ ಪ್ರಜಾಪತಿ ಬ್ರಹ್ಮದೇವರು. ಈ ಎಲ್ಲ ಪತಿಗಳನ್ನ ತಿರಸ್ಕಾರ ಮಾಡಿ ಅವರು ವರ ಕೊಟ್ಟವರನ್ನೆಲ್ಲ ಕೊಂದ ಕೃಷ್ಣ ಇವನು ಜಗತ್ಪತಿ ಆಗಿತ್ತಾ ಅಂತ ಸರ್ವೋತ್ತಮತ್ವವನ್ನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕ್ಕೆಂದು ಸಾರಿರೆ ಅಂತ ಪುರಂದಾಸ ಹೇಳಿ. ಅದಕ್ಕೆ ಪಾಶುಪತಾಧಿಕರಣ ಅಂತ ಅರ್ಥೋಯಂ ಬ್ರಹ್ಮಸೂತ್ರದಲ್ಲಿ ಪಾಶುಪತಾಧಿಕರಣ ಅಂತ ಅಧಿಕರಣದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಅಂದ್ರೆ ಭಗವಂತ ಈ ಎಲ್ಲಾ ದೇವತೆಗಳಿಂದಲೂ ಉತ್ತಮ ಅಂತ ಹೇಳಲಿಕ್ಕೆ ಕೃಷ್ಣಾವತಾರ ಸಾಕ್ಷಿ ಅಂತ ಒಂದು ತಿಳ್ಕೊಂಬೋಣ. ಆನಂತರದಲ್ಲಿ ಕೃಷ್ಣ ಪರಮಾತ್ಮ ನಮಗೆಲ್ಲ ಕಥೆ ಗೊತ್ತಿದ್ದಂತೆ ಅಂಬೆಗಾಲಿ ಕುತ್ತಲಿ ಬಂದ, ಹೊರಗೆ ಬಂದಿದ್ದಾನೆ, ಮಣ್ಣನ್ನು ತಿನ್ನುತ್ತಿದ್ದ. ಏನು ಕರ್ಮರಿ ದೇವರಿಗೆ. ಹಸಿವೆ ಆದ ಅಂದ್ರೆ ನಾವು ಏನಾದ್ರು ತಿನ್ಬೋದು. ಆ ಹಸಿವೆ ಆಗಲಾರದ ಭಗವಂತ ಊಟನೇ ಮಾಡುವುದಿಲ್ಲ ಅಂದಮೇಲೆ ಮಣ್ಣು ತಿನ್ನೋ ಅವಶ್ಯಕತೆ ಏನಿತ್ತು? ಒಂದೇ ಉದ್ದೇಶ, ಯಶೋದೆ ಕೃಷ್ಣನನ್ನು ಮಗ ಅಂತ ತಿಳ್ಕೊಂಡಿದ್ರು. ಅದು ತಪ್ಪು ಅಂತ ದೇವರು ತಾಯಿಗೆ ಬುದ್ಧಿ ಹೇಳಬೇಕಾಗಿತ್ತು. ಹೇಳಿದ್ರೆ ಕೇಳೋದಿಲ್ರಿ ಯಾವರಾಗ್ಲಿ. ಸಣ್ಣವ್ರು ದೊಡ್ಡವ್ರಿಗೆ ಹೇಳಿದ್ರೆ ಬುದ್ಧಿ, ನೀವೇನು ಹೇಳ್ತಾ ಸಣ್ಣ ಹುಡುಗ ನನಗೇನು ಹೇಳ್ತೀನಿ ಅಂದ್ಬಿಡ್ತೀವಿ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತ ಕೃಷ್ಣ. ಅಖಂಡ ಯತ್ ಪುತ್ರಮತಿಂ ಜನನ್ಯಾಹ, ವಾದಸ್ವಾಮಿ ರುಕ್ಮಿಣೀಶ್ ವಿಜಯದಲ್ಲಿ ಅಖಂಡ ಯತ್ ಪುತ್ರಮತಿಂ ಜನನ್ಯಾಹ, ತಾಯಿಗೆ ಇರುವ ಪುತ್ರನೆಂಬುವಂತಹ ಮತಿ ಏನಿತ್ತಲ್ಲ, ನನ್ನ ಮಗ ಕೃಷ್ಣ ಅಂತ, ಅದು ಅಖಂಡಯತ್. ಇದನ್ನು ಪುರಂದಾಸರು ಇನ್ನೊಂದು ರೀತಿಯಿಂದ ಬರೋದು. ಜಗದೋದ್ಧಾರನ ಮಗನೆಂದು ತಿಳಿಯುತ ಗಣಿತ ಮಹಿಮನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಪುರಂದರಾಸರು ಬಿಡ್ಲಿಲ್ಲ, ಕೆಂಪು ಗಿರಿ ಎಳೆದು ಬಿಟ್ಬೇಕಿನ ಮೇಲೆ ಒಂದಲ್ಲ, ಅದು ರೆಡ್ ಲೈಟ್ ಅಂತಾರೆ. ಅವ್ವಾ ಹೋಗಿ ಹೋಗಿ ಕೃಷ್ಣನ ಮಗ ಅಂತೀಯಲ್ಲ. ಜಗದೋದ್ಧಾರವ ಅಗಣಿತ ಮಹಿಮ, ನಿಗಮಕ್ಕೆ ನಿಲುಕದ ಅಗಣಿತ ಮಹಿಮನ ವೇದಗಳೇ ಕಂಡಿಲ್ಲ, ದೇವರೇ ನೋಡಿಲ್ಲ, ನಿನ್ಗೆ ಎಂಥ ಬುದ್ಧಿ ಅಲ್ಲ, ಇದು ಯಾಕೆ ಮಗ ಅಂತ ತಿಳ್ಕೊಂಡಿ ಅಂತ ಪುರಂದರಾಸರು ಬೈದರು. ಕೃಷ್ಣನು ಅದೇ ಕೆಲಸ ಮಾಡಿದ. ಬ್ರಹ್ಮಾಂಡವನ್ನು ತೋರಿಸಬೇಕು ಅಂತ ಮಣ್ಣನ್ನು ತಿಂದಿತ್ತು. ಆಂಧ್ರದಲ್ಲಿ ಪೋತನ್ನ ಅಂತ ಒಬ್ಬ ಭಕ್ತ, ಅವನು ಭಾಗವತ ಬರ್ದಾನ್ರಿ ಪುರ. ಎಲ್ಲ ಓದ್ಬೇಕಂದ್ರೆ ಆಯುಷ್ಯ ಇರ್ಬೇಕಷ್ಟೆ. ಒಂದು ಪದ್ಯ ಹೇಳ್ತೀನಿ, ಎಷ್ಟು ಚಂದ ಬರ್ದಾನ. ಅಮ್ಮ ತಮ್ಮುಡು ಮಣ್ಣು ತಿನೇನು, ಅಮ್ಮ ತಮ್ಮುಡು. ನಿಮ್ಗೆ ರಾಯಚೂರವ್ರಿಗೆ ತೆಲುಗು ಹೇಳ್ಬೇಕಾ? ಇಲ್ಲಿ ಮನೆ ಬಿಟ್ಟು ಹೊರ ಅಂದ್ಕೊಳ್ಳಿ, ಏಮ್ರಾ ಯಾಕಡೆ ನಾವು ಬಾರ್ಡ್ರ್ ಏರಿಯಾ ಇದು. ನಮಗೆ ತೆಲುಗು ಪ್ರಶ್ನೆ ಇಲ್ಲ, ಅರ್ಥ ಹೇಳೋದಿಲ್ಲ. ಈ ಪದ್ಯದ ಅರ್ಥ ಹೇಳೋದಿಲ್ಲ, ನೀವೇ ತಿಳ್ಕೊಳ್ಬೇಕು. ಅಮ್ಮ ತಮ್ಮುಡು ಮಣ್ಣು ತಿನೇನು, చూడమ్మ నీ రామన్న బలరామన్న తెలుపగా, అన్నాని చెవులు చెవు నిమిలి, అన్నాని చెవు నిమిలి యశోద ఏదన్నాని నోరు చూపు మనగా. చూడమ్మాని రామన్న తెలుపగా, అన్నాని చౌనిలుమి యశోద ఏదన్నాని నోరు చూపు మనగా.
ಸೂಚಿತಿವಟ ನೀನೋಟನು ಬಾಪುರೆ 14 ಭುವನ భాండముల ఆరూపముగనిన యశోదకు పాపము నశించి జన్మ ధన్యతగాచన్ అమ్మ తమ్ముడు మన్ను తినేను. ಏನು ಅದ್ಭುತ ಕವಿತಾ ನೋಡ್ರಿ. 14 ಲೋಕಗಳನ್ನು ಬಾಯಿಯಲ್ಲಿ ತೋರಿಸಿ ಜೊತೆಗೆ ಆ ಕಡೆ ಈ ಕಡೆ ಮತ್ತೆ ಒಳಗೆ ಬ್ರಹ್ಮಾಂಡ, ಅದರೊಳಗೆ ಬ್ರಹ್ಮಾಂಡ, ಅದರೊಳಗೆ ಕೃಷ್ಣ, ಅದರ ಎದುರಿಗೆ ಯಶೋಧ. ಎಚ್ಚರ ತಪ್ಪಿ ಬಿದ್ದುಬಿಟ್ರು. ಇದು ನನ್ನ ಮಗ ಹೌದು ಅಲ್ಲೋ, ಇದನ್ನ ಮಾಯಾನೋ, ಏನು ಮೋಹನೋ, ಇದು ಪಿಶಾಚೋ, ಇದನ್ನ ದೆವ್ವನೋ, ನನ್ನ ಹೊಟ್ಟಿಲಿ ಯಾವ್ದು ಹುಟ್ಟಿತ್ತು ಅಂತ ಗೊತ್ತಾಗಲಿಲ್ಲ. ಕೆಳಗೆ ಬಿದ್ದುಬಿಟ್ಟಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಎಚ್ಚರ ಆಯಿತು. ನೋಡ್ತಾಳೆ ಕೃಷ್ಣನನ್ನ, ಇವ ನನ್ನ ಮಗನೇ ಒಳಗೆ ಒಳಗೆ ಮಗ ಮಗ ಅಂತ ಒಂದು ಮೋಹ. ಅಲ್ರಿ ಏನಿಲ್ದ ಹೆತ್ತವ್ರು ಹೆಗ್ಗಣ ಮುದ್ದಂತಿರ್ತಾವ. ನಮ್ಮ ಹುಟ್ಟಿರ್ತಾವ ಅವನು ಅಚ್ಚ ಮಾಡೇ ಏನು ಅಚ್ಚ ಮಾಡ್ತಾನೆ. ಎದುರು ಮನೆಯವ್ರು ಅಂದ್ರೆ ಹೆಂಗೆ ಹುಟ್ಟ್ಯದ, ಏನು ಅಚ್ಚ ಮಾಡ್ತಾರವ ಎಲ್ಲ ಅವ್ರಿಗೆ ಅವ್ರದ್ದು ಪ್ರೀತಿಯಪ್ಪ. ನಿಮ್ದೇನು ಗಂಟು ಹೋಗೋಕ್ಕಾಗಿಲ್ಲ, ಅವ್ರು ಅಚ್ಚ ಮಾಡ್ತಾರೆ. ಇದಕ್ಕೆ ಮನಿ ಮುದ್ದು ಅಂತ ಕೆಲವು ಇರ್ತಾವ, ಜನ ಮುದ್ದು ಅಂತ ಕೆಲವು ಇರ್ತಾವ್ರಿ. ನಮ್ಮ ಹುಡುಗ ನಮ್ಮ ಮನೆ ಬೆಳೆದೇ ಇಲ್ಲ, ಅವ್ರ ಮನೆಯವ್ರು ಈ ಮನೆಯವ್ರೆಲ್ಲ ಎತ್ಕೊಂಡು ನಮ್ಮ ಹುಡುಗ ಮನೆಗೆ ಬೆಳೆದಿಲ್ಲ, ಎಲ್ಲ ಕಡೆ ಬೆಳೆದ ಅಂದ್ರೆ ಅಷ್ಟು ಚಂದವ ಅಂತ ಇವ್ರು ಹೇಳ್ಬೋದು. ದಿಮಾಕದು ತಾಯಿಂದ್ರ ಸೊಕ್ಕು. ನಮ್ಮ ಹುಡುಗ ನಮ್ಮ ಮನೆಗೆ ಬೆಳೆದಿಲ್ರಿ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಏನಂದ್ರೆ ನಮ್ಮ ಹುಡುಗ ಭಾಳ ಚಂದ. ಇವು ಮನಿ ಮುದ್ದು ಅಂತ ಕೆಲವು, ಜನ ಮುದ್ದು ಅಂತ ಕೆಲವು, ಇದು ಜಗಮುದ್ದು. ಇದು ಅನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸ ದಯಾನಿಧೇ ನೀಲಮೇಘ ಶ್ಯಾಮ ಪಾಲ ಸಾಗರ ಶಯನ ಶ್ರೀಲಕುಮೀಶನೇ ನಮೋ ನಮೋ ಶ್ರೀನಿವಾಸ ದಯಾನಿಧೇ ಶ್ರೀ ಮನೋಹರ ಶ್ಯಾಮ ಸುಂದರ ಸಾಮಗಾನ ವಿದಂವರ ಪ್ರೇಮ ಚುಂಬಿತ ರಾಧಿಕಾಧರ ಪಾಠಿಮಾ ಮುರಳೀಧರ. ಚಂದ ಕೃಷ್ಣ ಬಂದ, ಕೃಷ್ಣ ಚಂದದಿಂದ ಬಂದ ನೋಡಿ ಅಂದ್ರೆ ರಾಷ್ಟ್ರಪ್ರಜ್ಞರು ಏನು ಆನಂದ ಆಗಿರ್ಬೇಕ್ರಿ ಅವರಿಗೆ. ಈ ಕಲಿಯುಗದೊಳಗೆ ದೇವರನ್ನ ನೋಡಿ ಹಾಡ್ಯಾರ ಅವರು. ಅಪರೋಕ್ಷ ಜ್ಞಾನಿಗಳ್ರಿ, ಸುಮ್ಮನೆ ಬರೋದಿಲ್ಲ. ಅವನ್ನೆಲ್ಲ ಹಾಡುಗಳು ಬರೀಬೇಕಾದ್ರೆ ಭಾವ ಪ್ರಪಂಚ ಇರಬೇಕು, ಪ್ರತ್ಯಕ್ಷ ಅನುಭವ ಆಗಿರ್ಬೇಕು. ಯಾರ್ಯಾರೋ ಏನೇನೋ ಹಾಡು ಬರೆದ್ರೆ ಆಗೋದಿಲ್ಲ. ನಾವು ಬರೀಲಿಕ್ಕೆ ದೊಡ್ಡಗಿರ್ತೀವಿ, ಹರಿಲಿಕ್ಕೊಂದು ಬರೀಲಿಕ್ಕೊಂದು 2 ಪುಸ್ತಕ ಇಟ್ಕೊಂಡು ಹರಿದದ್ದ ಭಾಳ, ಬರೆದದ್ದು ಒಂದೂ ಇಲ್ಲ. ಇದು ನಮ್ಮ ಕವಿತಾ ಇರ್ತಾವ. ಅವ್ರ ಕವಿತಾ ಹಂಗಲ್ಲ, ಬರೆದದ್ದೇ ವೇದ, ಅಂದದ್ದೇ ಹಾಡು. ರಾಗ ತಾಳ ಲಯಗಳಿಂದ ನಮ್ಮನ್ನು ಕೃಷ್ಣನನ್ನು ಮುಂದೆ ಕುಣಿಸಿದ್ದಾರೆ ಮಹಾನುಭಾವರು. ಕೃಷ್ಣ ಚಂದ ಬಂದ ಅಂತ ಕೃಷ್ಣ ಗೋಪಿಕಾಸ್ತ್ರೀಯರ ಮನೆಗಳಲ್ಲಿ ಎಲ್ಲ ಕಡೆಯೂ ಹಾಲು ಮೊಸರು ಬೆಣ್ಣೆಗಳನ್ನು ಕದ್ದಿದ್ದಾನೆ. ಆ ಯಾವ ಯಕ್ಷಲೋಕದ ನಲಕೂಬರ ಮಣಿಗಿರಿಯನ್ನು ಉದ್ಧಾರ ಮಾಡಿದ, ಅನೇಕ ಜನರನ್ನು ಉದ್ಧಾರ ಮಾಡಿದ ಕೃಷ್ಣ ಕಾಳಿಂಗ ಮಡುವಿನಲ್ಲಿ ಜಿಗಿದು ಬರ್ತಾ ಇದ್ದಾನೆ. ನಾಥಾಯೈವ ನಮಃ ಪದಂ ಭವತು ನಃ ಚಿತ್ರೈಃ ಚರಿತ್ರಕ್ರಮೈಃ ಭೂಯೋಭಿಃ ಭುವನಾನ್ಯಮೂನಿ ಕುಹನ ಗೋಪಾಯ ಗೋಪಾಯತೆ ಕಾಲಿಂದಿ ರಸಿಕಾಯ ಕಾಳಿಯ ಫಣ ಪಾರಸ್ಪಟಾವಾಟಿಕಾ ರಂಗೋತ್ಸಂಗ ವಿಷಂಗ ಚಂಕ್ರ ಮಧುರ ಪರ್ಯಾಯ ಚರ್ಯಾಯತೆ. ಎಲಗಲಿ ಆಚಾರ ಶ್ಲೋಕ ಇವೆಲ್ಲ ಅಷ್ಟು ಅದ್ಭುತ ಬರೆದಿದ್ದಾರೆ. ಕೃಷ್ಣ ಬಂದ, ಮುಳುಗಿದ, ಬಾಲ ಹಿಡಿದು ಮೇಲೆ ಎತ್ತಿದ, ಹೆಡೆಯ ಮೇಲೆ ಕಾಲಿಟ್ಟು ಬಿಟ್ಟ. ಯಾಕಂದ್ರೆ ಬಾಲ ಒಳ್ಳೆಯದು, ಜಗತ್ತಿನಲ್ಲಿ ಒಳ್ಳೆಯವ್ರನ್ನೆಲ್ಲ ಮೇಲೆ ಎತ್ತುತ್ತೀನಿ, ದುಷ್ಟರನ್ನೆಲ್ಲ ತುಳಿತೀನಿ ಅಂತ ದೇವರು ತೋರಿಸಿದ. ಅಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಕಾಡಿದ ಕಾಳಿಂಗನ ಹೆಡೆಗಳ ತುಳಿದಾಡಿದ ಕುಣಿದಾಡಿದ ಆಡಿದ ಕುಣಿದಾಡಿದ ಕಾಲಲಂದುಗೆ ಗೆಜ್ಜೆ ಗಲ್ಲೇನೆ ಸರ್ಪನಾಲಿಸಿ ಎದೆ ಗುಂಡಿ ಝಲ್ಲೇನೆ ಲಕ್ಷ್ಮೀ ಲೋಲ ವೇಣುದೂತ ನೆಲ್ಲನೆ. ಆ ಕಾಳಿಂಗನ ತುಳಿಯ ಮುಂದೆ ಕೊಳಲು ಹಿಡ್ಕೊಂಡಿದ್ನಂತ್ರಿ. ಕುಣಿಯೋದಲ್ಲಿ ಕೊಳಲು ಬಾರಿಸೋದಲ್ಲಿ ಒಂದು ಟೈಮಿಗೆ ಒಂದು ಕೆಲಸ ಮಾಡ್ಬೋದ್ರಪ್ಪ, ಭಾಳ ಎರಡೆರಡು ಕೆಲಸನು. ಮಂಗಳಾರತಿ ಮೊಟ್ಟ ಮೊದಲು ಮಾಡ್ತಿರ್ತಾರೆ ನೋಡ್ರಿ, ಅವ್ರು ಫಜಿತ್ ಭಾಳ ಇರ್ತದೆ, ಎರಡೂ ತಿರುಗ್ತಿರ್ತಾವ. ಮೊಟ್ಟ ಮೊದಲು ಅದು ಬತ್ತಿ ಕೆಳಗಿದ್ದೇ ಬಿಡ್ತದ. ಪ್ರಾಕ್ಟೀಸ್, ಇದು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು, ಇದು ಪ್ರಾಕ್ಟೀಸ್ ಆಗ್ಯದ ನಮಗೆ. ಇಲ್ಲ ಅಂದ್ರೆ ಹಿಂಗೆ ಎರಡು ಹಿಂಗೆ. ಕೊಳಲು ಯಾವಾಗ ಬಾರಿಸಾನ, ಯಾವಾಗ ಕುಣಿದಾನ. ಕಾಡಿದ ಕಾಳಿಂಗನ ಹೆಡೆಗಳ ತುಳಿದಾಡಿದ. ಉಲ್ಲುಚು ಕಮ್ಮಿ ಅಂತ ಒಂದು ಬ್ರಾಹ್ಮಣ ವರ್ಗ ಇದೆ, ಕೇಳಿರಿ ಹೆಸರು, ಉಲ್ಲುಚು ಕಮ್ಮಿ. ಬ್ರಾಹ್ಮಣರು ಯಾರ್ಯಾರಿದ್ದಂತ ಗೊತ್ತಿಲ್ಲ ನಮ್ಮಲ್ಲೆಲ್ಲ.